ಅಮೆರಿಕದಿಂದ ಮತ್ತೊಂದು ಯುದ್ಧ, ಆಪರೇಷನ್ ಸದರ್ನ್ ಸ್ಪಿಯರ್ ಇಂದ ಟ್ರಂಪ್ ಸೇನೆ ಆಟ ಆಡ್ತಾರ ಇರಾನ್, ಪುಟಿನ್, ಚೈನಾ. ಸ್ನೇಹಿತರೆ, ಅಂತೂ ಇಂತೂ ಕೊನೆಗೂ ಅಮೆರಿಕ ಹೊಸದೊಂದು ಯುದ್ಧಕ್ಕೆ ಎಂಟರ್ ಆಗಿದೆ. ದೊಡ್ಡ ಗ್ಯಾಪ್ ನಂತರ ನಶಾ ವಸ್ತುಗಳ ವಿರುದ್ಧದ ಹೋರಾಟ ಅಂತ ಸಿಕ್ಕಲ್ಲಿ ದಾಳಿ ಮಾಡ್ತಾ ಇದ್ದ ಅಮೆರಿಕ, ಅಫ್ಘಾನಿಸ್ತಾನದಲ್ಲಿ ಯುದ್ಧ ಮಾಡಿ ಸುಮಾರು ಟೈಮ್ ಸುಮ್ಮನಿದ್ದ ಅಮೆರಿಕ ಈಗ ಮತ್ತೆ ಕೈ ಕಡಿಯೋಕೆ ಶುರುವಾಯಿತು ಅಂತ ಕಾಣುತ್ತೆ. ಈಗ ಹೊಸ ಮಿಲಿಟರಿ ಆಪರೇಷನ್ ಲಾಂಚ್ ಮಾಡೋದಾಗಿ ಹೇಳಿದೆ. ಲ್ಯಾಟಿನ್ ಅಮೆರಿಕದಲ್ಲಿ ಆಪರೇಷನ್ ಸದರ್ನ್ ಸ್ಪಿಯರ್ ಮಾಡ್ತೀವಿ ಅಂತ ಹೇಳಿದ್ದು ಈಗ ಜಗತ್ತು ಮತ್ತೊಂದು ಯುದ್ಧಕ್ಕೆ ಸಾಕ್ಷಿಯಾಗೋ ಆತಂಕದ ಕಣ್ಣುಗಳಿಂದ ನೋಡ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಿದ್ರೂ ವೆನೆಜುವೆಲಾ ಮತ್ತು ಅಮೆರಿಕ ನಡುವೆ ಪೂರ್ಣ ಪ್ರಮಾಣದ ಮತ್ತು ಸುದೀರ್ಘ ಸಂಘರ್ಷ ಆಗೋ ಭೀತಿ ಇದೆ. ಎಲ್ಲವೂ ರೆಡಿ ಪೊಸಿಷನ್ ನಲ್ಲಿದ್ದು ಕೆಲ ಕಡೆ ದಾಳಿನೂ ನಡೆದಿದೆ. ಈ ಮೂಲಕ ಟ್ರಂಪ್ ಪುಟಿನ್ ಮಾದರಿಯಲ್ಲಿ ಹೊಸ ದೇಶಕ್ಕೆ ನುಗ್ಗೋಕೆ ಹೆಜ್ಜೆ ಇಟ್ಟಂತಾಗಿದೆ. ಈ ಕುರಿತು ಕಂಪ್ಲೀಟ್ ಆಗಿ ವರದಿಯಲ್ಲಿ ಮಾಹಿತಿಯನ್ನ ಪಡಿತಾ ಹೋಗೋಣ ಸ್ನೇಹಿತರೆ. ಆಸಕ್ತರು ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಗೆ ಜಾಯಿನ್ ಆಗಬಹುದು ಸ್ನೇಹಿತರೆ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆದಾಗ ಎಕ್ಸ್ಕ್ಲೂಸಿವ್ ಪ್ರತ್ಯೇಕ ಮೆಂಬರ್ ಓನ್ಲಿ ವಿಡಿಯೋ ಸೀರೀಸ್ ಅನ್ನು ನೀವು ಕೂಡ ನೋಡಬಹುದು. ಹಾಗೆ ವೀಕ್ಲಿ ಬಿಸ್ ನ್ಯೂಸ್, ಮಂತ್ಲಿ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಕರೆಂಟ್ ಪವರ್ ಮತ್ತು ಲೈವ್ ಇಂಟರಾಕ್ಷನ್ ಅಲ್ಲೂ ಪಾಲ್ಗೊಳ್ಳಬಹುದು. ಆಸಕ್ತರು ಕನ್ಸಿಡರ್ ಮಾಡಿ. ಸೇನೆಯಿಂದ ಆಪರೇಷನ್ ಸದರ್ನ್ ಸ್ಪಿಯರ್ ಬಗ್ಗು ಬಡಿತೀವಿ ಎಂದ ಅಮೆರಿಕ ಸರ್ಕಾರ. ಖುದ್ದು ಅಮೆರಿಕದ ರಕ್ಷಣಾ ಸಚಿವ ಪೀಟ್ ಹೆಕ್ಸೆತ್ ಹೇಳಿದ್ದಾರೆ. ಪೋಸ್ಟ್ ಹಾಕಿದ್ದಾರೆ ಹೆಕ್ಸೆತ್. ಮಾತೃಭೂಮಿಯನ್ನ ಕಾಪಾಡೋಕೆ ಆಪರೇಷನ್ ಸದರ್ನ್ ಸ್ಪಿಯರ್ ಆರಂಭಿಸ್ತಾ ಇದೀವಿ ಅಂತ ಘೋಷಣೆ ಮಾಡ್ತಾ ಇದೀವಿ. ಇದನ್ನ ಜಾಯಿಂಟ್ ಟಾಸ್ಕ್ ಫೋರ್ಸ್ ಮತ್ತು ಸೌತ್ ಕಾಮ್ ಅಂದ್ರೆ ಸದರ್ನ್ ಕಮಾಂಡ್ ಲೀಡ್ ಮಾಡ್ತಾರೆ. ಅಮೆರಿಕದ ಭೂಮಿಯನ್ನ ಕಾಪಾಡಿಕೊಳ್ಳೋಕೆ ಮಾದಕ ವಸ್ತು ಮತ್ತು ನಶಾ ಉಗ್ರರನ್ನ ಹೊಸಕಿ ಹಾಕೋಕೆ ಇದನ್ನ ಆರಂಭ ಮಾಡ್ತಾ ಇದೀವಿ. ಅವರನ್ನ ಸಂಪೂರ್ಣವಾಗಿ ರಿಮೂವ್ ಮಾಡ್ತೀವಿ, ಫಿನಿಶ್ ಮಾಡ್ತೀವಿ. ಮಾದಕ ವಸ್ತುಗಳು ಅಮೆರಿಕನರ ಜೀವವನ್ನೇ ಬಲಿ ಪಡಿತಾ ಇದಾವೆ. ಹೀಗಾಗಿ ಅಮೆರಿಕನರನ್ನ ಕಾಪಾಡೋಕೆ ಈ ಆಪರೇಷನ್ ನ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಬಗ್ಗೆ ಅಮೆರಿಕದ ಸದರ್ನ್ ಕಮಾಂಡ್ ಒಂದು ಪೋಸ್ಟ್ ಕೂಡ ಹಾಕಿದೆ. ಅದರಲ್ಲಿ ಯುದ್ಧಕ್ಕೆ ತಯಾರಾಗಿರೋ ರೀತಿ ಪೋಸ್ಟ್ ಹಾಕಲಾಗಿದೆ. ಲೋಡ್ ಮಾಡ್ತಿರೋದು ಕೂಡ ಕಂಡು ಬಂದಿದೆ. ಅಂದಹಾಗೆ ಸದರ್ನ್ ಕಮಾಂಡ್ ಅನ್ನೋದು ದಕ್ಷಿಣ ಅಮೆರಿಕ, ಸೆಂಟ್ರಲ್ ಅಮೆರಿಕ ಮತ್ತು ಕೆರೆಬಿಯನ್ ಭಾಗದ 31 ರಾಷ್ಟ್ರಗಳನ್ನ ಹದ್ದುಬಸ್ತಲ್ಲಿಡೋಕೆ ಅಮೆರಿಕ ಮಾಡ್ಕೊಂಡಿರೋ ಮಿಲಿಟರಿ ವಿಂಗ್. ಇವರೀಗ ನೇರವಾಗಿ ಯುದ್ಧಕ್ಕೆ ತಯಾರಾಗಿ ಬಂದೂಕೆಲ್ಲ ಲೋಡ್ ಮಾಡ್ಕೊಂಡು ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಫೋಟೋ ಹಾಕಿದ್ದಾರೆ. ಇದು ವೆನೆಜುವೆಲಾ ಮೇಲೆ ಅಮೆರಿಕದ ದಾಳಿಯ ಅಂತಿಮ ತಯಾರಿ ರೀತಿ ಕಾಣಿಸ್ತಾ ಇದೆ. ಯುರೋಪಿಯನ್ ರಾಷ್ಟ್ರಗಳು ಇದಕ್ಕೆ ಆತಂಕ ವ್ಯಕ್ತಪಡಿಸಿವೆ. G7 ಮಿತ್ರ ರಾಷ್ಟ್ರಗಳು, ಅಮೆರಿಕದ ಫ್ರೆಂಡ್ಸ್ ಕೂಡ ಟೀಕೆ ಮಾಡ್ತಿದ್ದಾರೆ. ಆದ್ರೆ ಅಮೆರಿಕ, ಟ್ರಂಪ್ ಕೇರ್ ಮಾಡ್ತಿಲ್ಲ. ನಾವು ದಾಳಿ ಮಾಡೇ ಮಾಡ್ತೀವಿ ಅಂತ ಹೇಳಿ ಮಿತ್ರರ ಮುಖಕ್ಕೇನೆ ಅಮೆರಿಕ ತಿವಿತಾ ಇದೆ. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಮಾತನಾಡಿ, ಅಮೆರಿಕದ ಭದ್ರತೆಗೆ ಯಾವ ಕ್ರಮ ತಗೋಬೇಕು ಅಂತ ಯುರೋಪಿಯನ್ನರು ಡೈರೆಕ್ಷನ್ಸ್ ಕೊಡೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ವೆನೆಜುವೆಲಾದ ಮನೆ ಮುಂದೆ ಹಡಗುಗಳನ್ನು ತಂದು ನಿಲ್ಲಿಸಿದ್ದಾರೆ. ಸ್ನೇಹಿತರೆ, ನೀವು ಕೂಡ ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಾ, ದೊಡ್ಡ ಪ್ರಮಾಣದ ಮಿಲಿಟರಿ ಬಿಲ್ಡಪ್ ಆಗ್ತಾ ಇದೆ ಇಲ್ಲಿ. ವೆನೆಜುವೆಲಾ ಎಡಭಾಗದಲ್ಲಿ ಗೈಡೆಡ್ ಮಿಸೈಲ್ ಡಿಸ್ಟ್ರಾಯರ್ USS ಗೆಟ್ಸ್ಬರ್ಗ್ ಇದೆ. ಇದನ್ನ ಶತ್ರು ಸೇನೆಯ ಹಡಗು ಹೊಡೆಯೋಕೆ ಬಳಸ್ತಾರೆ. ಇನ್ನು ಈ ಹಡಗಿನ ಸ್ವಲ್ಪ ಹಿಂದಕ್ಕೆ ಹೋದ್ರೆ ಇದೇ ರೀತಿಯ ಗೈಡೆಡ್ ಮಿಸೈಲ್ ಡಿಸ್ಟ್ರಾಯರ್ USS ಗ್ರೇವ್ಲಿನ್ ಅನ್ನ ಕೂಡ ನಿಲ್ಲಿಸಿಕೊಂಡಿದ್ದಾರೆ. ಇವೆರಡು ನೌಕೆಗಳ ಪಕ್ಕದಲ್ಲಿ ಇನ್ನೊಂದು ಗೈಡೆಡ್ ಡಿಸ್ಟ್ರಾಯರ್ USS ಗೆಟ್ಸ್ಬರ್ಗ್ ನಿಂತ್ಕೊಂಡಿದೆ. ಇದರ ಪಕ್ಕದಲ್ಲೇ USS ಲೇಕ್ ಐರಿ ಅನ್ನೋ ಇನ್ನೊಂದು ಗೈಡೆಡ್ ಮಿಸೈಲ್ ಡಿಸ್ಟ್ರಾಯರ್ ಇದೆ. ಹಾಗೆ ಗ್ರೆನಡಾ ಬಳಿ MV ಓಷನ್ ಟ್ರೇಡರ್ ಅನ್ನೋ ಸಪೋರ್ಟಿಂಗ್ ವೆಸಲ್ ನ ನಿಲ್ಲಿಸಲಾಗಿದೆ. ಇನ್ನು ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಪ್ರೈಸ್ 39,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿಷ್ಟೇ. ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಾಗೆ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಇದೆಲ್ಲ ಇನ್ಕ್ಲೂಸಿವ್ ಪ್ಯಾಕೇಜ್ ಇದು. ಹೊರಡೋ ದಿನ ಡಿಸೆಂಬರ್ 3, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಡಿಸ್ಟ್ರಾಯರ್ಗಳ ಹಿಂದೆ 2 ಟ್ರಾನ್ಸ್ಪೋರ್ಟ್ ಶಿಪ್, ಇನ್ನೊಂದು ಅಸಾಲ್ಟ್ ಶಿಪ್ ಅನ್ನ ಕೂಡ ನಿಲ್ಲಿಸಿಕೊಂಡಿದ್ದಾರೆ. ಎಲ್ಲ ನೌಕೆಗಳ ಜೊತೆಗೆ ಅಮೆರಿಕದ ಅತ್ಯಂತ ಶಕ್ತಿಶಾಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ USS ಜೆರಾಲ್ಡ್ ಆರ್ ಫೋರ್ಡ್ ಕೂಡ ನಿಲ್ಲಿಸಿದ್ದು, ಅದರಲ್ಲಿ ಭಯಾನಕ ಆಯುಧಗಳನ್ನು ತಂದು ತುಂಬಿಕೊಂಡಿದ್ದಾರೆ. F-35ಗಳು ಹಾಗೂ ಟ್ರಾನ್ಸ್ಪೋರ್ಟ್ ವಿಮಾನಗಳು, P-8 ಪೊಸೈಡನ್ ಪ್ಯಾಟ್ರೋಲಿಂಗ್ ಡ್ರೋನ್ಗಳು, ಹಾಗೆ C-130J ಟ್ರಾನ್ಸ್ಪೋರ್ಟ್ ವಿಮಾನ. ಹೀಗೆ ಸುದೀರ್ಘ ಯುದ್ಧಕ್ಕೆ ಸೇನೆ ತಯಾರಾಗಿದೆ. ಅತ್ತ ಯುದ್ಧ ವಿಮಾನಗಳಿಗೆ ಅಗಸದಲ್ಲಿ ಇಂಧನ ತುಂಬಿಸೋಕೆ KC-46 ಪೆಗಾಸಸ್ ರಿಫ್ಯೂಲಿಂಗ್ ಟ್ಯಾಂಕರ್ ವಿಮಾನ ಕೂಡ ರೆಡಿಯಾಗಿ ನಿಂತ್ಕೊಂಡಿದೆ. ಇವುಗಳ ಜೊತೆಗೆ MQ-9 ರೀಪರ್ ಡ್ರೋನ್ಸ್ ಕೂಡ ಸಜ್ಜುಗೊಳಿಸಲಾಗಿದೆ. ಬಾಂಬರ್ಗಳನ್ನು ಕೂಡ ಹಾರಿಸಲಾಗ್ತಿದೆ. ಹೀಗಾಗಿ ಈ ಕಾರ್ಯಾಚರಣೆಯ ಮೂಲಕ ಯಾವ ಕ್ಷಣ ಬೇಕಾದರೂ ಕೂಡ ಅಮೆರಿಕ ವೆನೆಜುವೆಲಾ ಮೇಲೆ ಮುಗಿ ಬೀಳಬಹುದು ಅಂತ ಹೇಳಲಾಗ್ತಿದೆ. ಈಗ ಆಲ್ರೆಡಿ ಅಮೆರಿಕ ಸೇನೆ ಹೊಸದಾಗಿ ಬೋಟ್ ಒಂದನ್ನು ಮುಳುಗಿಸಿದ್ದು 4 ಜನರನ್ನ ಹತ್ಯೆ ಮಾಡಿದೆ. ಹೀಗಾಗಿ ಅಟ್ ಎನಿ ಮೂಮೆಂಟ್ ವೆನೆಜುವೆಲಾ ಮೇಲೆ ಮುಗಿ ಬೀಳೋದು ಖಚಿತ ಅನ್ನೋ ವಾತಾವರಣ ಇದೆ. ನಾವು ಕಳೆದ 2-3 ತಿಂಗಳಿಂದ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾನೆ ಇದ್ದೀವಿ ಸುತ್ತು ಜಗತ್ತಲ್ಲಿ, ಫುಲ್ ನ್ಯೂಸಲ್ಲಿ. 2 ವಿಶೇಷ ವರದಿ ಕೂಡ ಬಹಳ ಸಮಯದ ಮುಂಚೆನೇ ನಾವು ಪಬ್ಲಿಷ್ ಮಾಡಿದ್ದೀವಿ. ಈಗ ಇದರ
ಫ್ಲಾಶ್ ಪಾಯಿಂಟ್ ರೀಚ್ ಆಗ್ತಿರೋ ತರ ಕಾಣಿಸ್ತಾ ಇದೆ ಸ್ನೇಹಿತರೆ. ಸುಲಭ ಇಲ್ಲ, ಆದ್ರೆ ಇರಾನ್ ಹೊಡೆದಷ್ಟು ಅಮೆರಿಕಾಗೆ ಕೇಕ್ ವಾಕ್ ಆಗಲ್ಲ, ಈಸಿ ಟಾರ್ಗೆಟ್ ಅಲ್ಲ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಯಾಕಂದ್ರೆ ದೊಡ್ಡಣ್ಣಂಗೆ ಹೋಲಿಸ್ಕೊಂಡ್ರೆ ಆರ್ಥಿಕವಾಗಿ, ರಾಜಕೀಯವಾಗಿ, ಇಂಟೆಲಿಜೆನ್ಸ್ ವಿಚಾರದಲ್ಲೂ ವೆನೆಜುವೆಲಾ ವೀಕ್ ಇದೆ. ಸೈನಿಕವಾಗೂ ಕೂಡ ಅಮೆರಿಕದ ಯುದ್ಧ ತಂತ್ರದ ಮುಂದೆ ವೆನೆಜುವೆಲಾ ನಿಲ್ಲದೆ ಇರಬಹುದು. ಆದ್ರೆ ಈ ಯುದ್ಧಕ್ಕೆ ಧುಮುಕಿದ್ರೆ ಅಮೆರಿಕಗೆ ಬಲವಾದ ಪೆಟ್ಟು ಕೊಟ್ಟು ಗಾಯ ಮಾಡೋ ಶಕ್ತಿ ಅಂತೂ ವೆನೆಜುವೆಲಾ ಆಗಿದೆ. ವೆನೆಜುವೆಲಾ ಸಂಪೂರ್ಣವಾಗಿ ಅತ್ಯಾಧುನಿಕ ಮಿಲಿಟರಿ ಎಕ್ವಿಪ್ಮೆಂಟ್ ಗಳನ್ನ ರಷ್ಯಾದಿಂದ, ಚೀನಾದಿಂದ ತಗೊಂಬಂದು ರಾಶಿ ಹಾಕೊಂಡಿದ್ದಾರೆ. ಜೊತೆಗೆ ಸಣ್ಣ ಕಂಟ್ರಿ ಅಲ್ಲ, 9,16,000 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದಾರೆ. ಅಂದ್ರೆ ಇರಾಕ್ಗಿಂತ ಡಬಲ್ ಸೈಜ್ ಇದೆ. 3 ಕೋಟಿ ಜನಸಂಖ್ಯೆ ಇದೆ. ಇಷ್ಟು ದೊಡ್ಡ ಭೂಮಿ, ಇಷ್ಟು ದೊಡ್ಡ ಸಮುದಾಯವನ್ನ ಕಂಟ್ರೋಲ್ ಮಾಡೋದು, ಟಾರ್ಗೆಟ್ ಮಾಡೋದು ಈಸಿ ಅಲ್ಲ. ಮಡೂರೋ ಅತ್ಯಂತ ವ್ಯವಸ್ಥಿತವಾಗಿ ತನ್ನ ಸೇನೆ, ಸೆಕ್ಯೂರಿಟಿ ಸಿಸ್ಟಮ್ ಮತ್ತು ಡಿಫೆನ್ಸ್ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ. CSIS ಅಂದ್ರೆ ಸೆಂಟರ್ ಫಾರ್ ಸ್ಟ್ರಾಟಜಿಕ್ ಅಂಡ್ ಇಂಟರ್ನ್ಯಾಷನಲ್ ಸ್ಟಡೀಸ್ ಪ್ರಕಾರ ವೆನೆಜುವೆಲಾ ವಿರುದ್ಧ ಯುದ್ಧಕ್ಕಿಳಿಬೇಕು ಅಂದ್ರೆ ಕನಿಷ್ಠ ಅಮೆರಿಕ ತನ್ನ 50,000 ಸೈನಿಕರನ್ನ ಇಳಿಸಬೇಕಾಗತ್ತೆ, ಕನಿಷ್ಠ, ಇನ್ಕ್ಲೂಡಿಂಗ್ ಎಲ್ಲಾ ಸ್ಟ್ರಾಟಜಿ ಆಯುಧಗಳನ್ನ ಬಳಸಿದ್ರು ಕೂಡ. ಒಂದು ವೇಳೆ ಆರಂಭದಲ್ಲೇ ಫೇಲ್ ಆದ್ರೆ, ಶತ್ರು ಅನಿರೀಕ್ಷಿತ ಆಘಾತ ಕೊಟ್ರೆ, ಯಾಕಂದ್ರೆ ಗೆರಿಲ್ಲಾ ವಾರ್ಫೇರ್ ಮಾಡ್ತೀವಿ ನಾವು, ಬನ್ನಿ ಅಂತ ಕಾಯ್ಕೊಂಡು ಕೂತಿದ್ದಾರೆ, ಎಲ್ಲ ಕಡೆ ಹರಡಿದ್ದಾರೆ ವೆನೆಜುವೆಲಾ ಸೈನಿಕರು. ಹಾಗಾಗಿ ಅನಿರೀಕ್ಷಿತ ಆಘಾತ ಕೊಟ್ಟು ಡ್ಯಾಮೇಜ್ ಮಾಡಿದ್ರೆ ಅಮೆರಿಕಾಗೆ 50 ಅಲ್ಲ 1,00,000 ಸೈನಿಕರೇ ಮಿನಿಮಮ್ ಬೇಕಾಗ್ಬೋದು ಅಂತ ಹೇಳಲಾಗ್ತಿದೆ ಫೈಟ್ ಸ್ಟಾರ್ಟ್ ಮಾಡೋಕ್ಕೂ ಕೂಡ. ಇದು ಅಮೆರಿಕ ಪಾಲಿಗೆ ದೊಡ್ಡ ದುಬಾರಿ ಆಪರೇಷನ್ ಆಗ್ಬೋದು. ಯಾಕೆ ಅಂತ ಆಮೇಲೆ ಹೇಳ್ತೀವಿ. ಆಪರೇಷನ್ ಮಾಡಿ ಮಡೂರೋನ ಫಿನಿಶ್ ಮಾಡಿದ್ರೂ ಕೂಡ ಮುಂದೆ ಅಷ್ಟು ಈಸಿ ಅಲ್ಲ, ಎಕ್ಸ್ಪ್ಲೇನ್ ಮಾಡ್ತೀವಿ ನಾವು ನಿಮಗೆ. ಅಮೆರಿಕದ 1,00,000 ಸೈನ್ಯವನ್ನ ಯುದ್ಧಕ್ಕಿಳಿಸೋದು, ಅವರ ಪ್ರಾಣವನ್ನ ಒತ್ತೆ ಇಡೋದು ಟ್ರಂಪ್ಗೆ ದೇಶದ ಒಳಗಡೆ ಪೊಲಿಟಿಕಲಿ ಕೂಡ ಅಷ್ಟು ಈಸಿ ಇಲ್ಲ. ಅಮೆರಿಕನ್ಸ್ ಅವರ ಸೈನಿಕರ ಜೀವಕ್ಕೆ ಬಹಳ ಬೆಲೆ ಕೊಡ್ತಾರೆ. ಜೊತೆಗೆ ವೆನೆಜುವೆಲಾ ಬಳಿ ಸರಿಸುಮಾರು 2,00,000 ಸಕ್ರಿಯ ಸೈನಿಕರಿದ್ದಾರೆ. ವೆನೆಜುವೆಲಾ ಅಧ್ಯಕ್ಷ ಮಡೂರೋರ ಕಟ್ಟರ್ ಬೆಂಬಲಿಗರು ಇರಲ್ಲ. ಇವರನ್ನ ಕ್ಲೀನ್ ಮಾಡಿ ಫಿನಿಶ್ ಮಾಡೋದು, ಅವರ ಲಾಯಲ್ಟಿಯನ್ನ ಚೇಂಜ್ ಮಾಡೋದು ಅಷ್ಟು ಈಸಿ ಇಲ್ಲ. ಹಾಗೆ ಇವರಿಗೆಲ್ಲ ಗೆರಿಲ್ಲಾ ವಾರ್ಫೇರ್ನ ಟ್ರೈನಿಂಗ್ ಕೊಡಲಾಗಿದೆ. ವೆನೆಜುವೆಲಾದ ಬಹುತೇಕ ಸೇನಾ ಮೂಲಗಳಿರೋದು ಒರಿನೋಕೋ ನದಿ ಬೇಸಿನ್ ಪಕ್ಕದಲ್ಲಿ. ಹೀಗಾಗಿ ಅಮೆರಿಕ ಅರ್ಬನ್ ವಾರ್ಫೇರ್ ಕೂಡ ಮಾಡಬೇಕಾಗತ್ತೆ. ವೆನೆಜುವೆಲಾ ರಾಜಧಾನಿ ಕ್ಯಾರಕಸ್ ತುಂಬಾ ಪಾಪ್ಯುಲೇಟೆಡ್ ಏರಿಯಾ, ಇದು ತುಂಬಾ ಜನಸಂಖ್ಯೆ ಇದೆ. ಅದರ ನಡುವೆ ಹೋಗಿ ನೆಲೆ ಮಾಡ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಅಲ್ಲಿ ಹೋಗಿ ಸೈನಿಕರು ನುಗ್ಗಿ ಹೊಡೆದಾಡೋದು ಅಷ್ಟು ಈಸಿ ಅಲ್ಲ. ಭಾರಿ ಪ್ರಮಾಣದ ಸಾವು ನೋವಿಗೆ ಅಮೆರಿಕನ್ ಸೈನಿಕರು ಕೂಡ ತುತ್ತಾಗಬೇಕಾಗತ್ತೆ. ಕ್ಯಾಟೋ ಇನ್ಸ್ಟಿಟ್ಯೂಟ್ ಮಾಡಿರೋ ಅನಾಲಿಸಿಸ್ ಪ್ರಕಾರ ವೆನೆಜುವೆಲಾದಲ್ಲಿ ಇವತ್ತಿಗೂ ಗಾಢವಾದ ರಾಷ್ಟ್ರೀಯವಾದಿ ನಿಲುವಿದೆ. ಮಡೂರೋ ಕ್ರೂರಿ ಆಗಿರ್ಬೋದು, ಎಲೆಕ್ಷನ್ ರಿಗ್ಗಿಂಗ್ ಮಾಡಿರ್ಬೋದು, ಆದರೆ ಹೊರಗಿನ ರಾಷ್ಟ್ರವೊಂದು ಬಂದು ಒಳಗಡೆ ನುಗ್ಗುತ್ತೆ ಅಂತ ಹೇಳಿದ್ರೆ ವೆನೆಜುವೆಲಾ ಜನ ಒಪ್ಪಲ್ಲ. ಅಮೆರಿಕ ಆಯಿಲ್ ಫೀಲ್ಡ್ಗಳನ್ನು ವಶಕ್ಕೆ ಪಡೆದು ಏರ್ಪೋರ್ಟ್ಗಳನ್ನು ಸೀಸ್ ಮಾಡಿ ಅಧ್ಯಕ್ಷ ಕಚೇರಿ ಸುತ್ತ ಬಿಗಿ ಸೇನೆ ಇಡಬಹುದು, ಆದರೆ ದೇಶವನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೇಮ್ ಇದು ಲಿಬಿಯಾ ಪರಿಸ್ಥಿತಿ ಆಗೋ ಚಾನ್ಸಸ್ ಇದೆ ಅಂತ ಹೇಳಿ ಇನ್ಸ್ಟಿಟ್ಯೂಟ್ ಹೇಳಿದೆ. 2011ರಲ್ಲಿ ಲಿಬಿಯಾದಲ್ಲಿ ಏನಾಗಿತ್ತು? ಅಲ್ಲೂ ನ್ಯಾಟೋ ಹಾಗೂ ಅಮೆರಿಕ ಸೇರಿಕೊಂಡು ಮಮರ್ ಗಡಾಫಿಯನ್ನು ಕೆಳಗಿಳಿಸಿದ್ರು. ಆದರೆ ದೇಶ ಅಮೆರಿಕದ ಕೈಗೆ ಬರಲಿಲ್ಲ. ಅಲ್ಲಿ ಅರಾಜಕತೆ ಉಂಟಾಯಿತು. ಗಡಾಫಿ ವಿರೋಧಿಗಳು ಮತ್ತು ಅವರ ಪರ ಇರೋರು ಹೊಡೆದಾಟಕ್ಕೆ ನಿಂತ್ಕೊಂಡ್ರು. ಉಗ್ರ ಸಂಘಟನೆಗಳು ಬೆಳೆದವು. ಇಲ್ಲೂ ಕೂಡ ದೊಡ್ಡ ನಶಾ ದಂಧೆಕೋರರಿದ್ದಾರೆ. ಮಿಡಲ್ ಈಸ್ಟ್ನಲ್ಲಿರೋ ಥರ ಉಗ್ರರು ಇಲ್ಲದೆ ಇರ್ಬೋದು, ಅಥವಾ ನಾರ್ತ್ ಆಫ್ರಿಕಾದಲ್ಲಿರೋ ಥರದ ಉಗ್ರರು ಆ ಥರದ ಕ್ಯಾಟಗರಿ ಇಲ್ಲದೆ ಇರ್ಬೋದು. ಆದರೆ ಇಲ್ಲಿ ನಶಾ ಉಗ್ರರಿದ್ದಾರೆ, ಸಿಕ್ಕಾಪಟ್ಟೆ ಮಾಫಿಯಾಗಳಿದ್ದಾವೆ. ಇಲ್ಲಿ ಸಿಕ್ಕಾಪಟ್ಟೆ ಶಸ್ತ್ರಾಸ್ತ್ರಗಳ ಕಲ್ಚರ್ ಇದೆ ಈ ಮಾಫಿಯಾಗಳ ಬಳಿ ಕೂಡ. ಇವರು ಸಿಕ್ಕಾಪಟ್ಟೆ ಸೇನೆ ಥರನೇ ಇಟ್ಕೊಂಡಿದ್ದಾರಲ್ಲ. ಇವರೆಲ್ಲರೂ ಮಡೂರೋ ಇರಲಿ ಅಂತ ಬಯಸ್ತಾರೆ. 1,00,000 ಮಡೂರೋ ಪರ ಮಿಲಿಷಿಯಾಗಳಿದ್ದಾರೆ. ಈ ಥರ ಅಫಿಷಿಯಲ್ ಸೇನೆ ಬಿಟ್ಟು ಬಂಡುಕೋರ ಥರದವರು ಇವೆಲ್ಲ ಮಡೂರೋ ಬೆನ್ನಿಗಿದ್ದಾರೆ. ಇದು ಇಂಟರ್ನ್ಯಾಷನಲ್ ಲೆಕ್ಕಾಚಾರ, ಇನ್ನೂ ಜಾಸ್ತಿನೂ ಇರ್ಬೋದು ಒಳಗಡೆ. ಮಡೂರೋ ಹೇಳೋ ಪ್ರಕಾರ 45,00,000 ಮಿಲಿಷಿಯಾಗಳಿದ್ದಾರೆ ಅಂತ ಅವ್ರು ಹೇಳೋದು. ಆ ಲೆವೆಲ್ಗೆ ನನಗೆ ಬೆಂಬಲ ಇದೆ ಅಂತ ಹೇಳಿ. ಸೊ ಅಮೆರಿಕ ಒಂದು ವೇಳೆ ಬಂದರೂ ಕೂಡ, ಇಲ್ಲಿ ಸ್ಥಾಪಿಸಿದ ಸರ್ಕಾರವನ್ನು ಕಿತ್ತು ಬಿಸಾಕಿದ್ರೂ ಕೂಡ, ಆಮೇಲೆ ಅಮೆರಿಕ ಪೂರ್ತಿ ವೆನೆಜುವೆಲಾವನ್ನು ಕಂಟ್ರೋಲ್ ಮಾಡ್ತೀನಿ ಅನ್ನೋದು ಸುಳ್ಳು, ಅಥವಾ ಅಮೆರಿಕಾಗೆ ಬೇಕಾಗಿರೋ ಸರ್ಕಾರವನ್ನು ಇಟ್ಟು ನಾವು ಆಟ ಆಡಿಸ್ತೀವಿ ಅನ್ನೋದು ಕೂಡ ಅಷ್ಟೇ ಈಸಿ ಇಲ್ಲ. ಪಟಾರ್ ಅಂತ ಇನ್ಸ್ಟೆಂಟ್ ನೂಡಲ್ಸ್ ಮಾಡಿ ತಿಂದಂಗೆ ಆಗೋದಿಲ್ಲ. ಸುದೀರ್ಘ ಪ್ರೋಸೆಸ್, ಲಾಂಗ್ ವಾರ್ಗೆ ಅಮೆರಿಕ ರೆಡಿಯಾಗಿ ಬರಬೇಕಾಗತ್ತೆ. ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ನಿರಾಶ್ರಿತರು ಸೃಷ್ಟಿಯಾದರೆ ಅವರು ಬ್ರೆಜಿಲ್ ಮತ್ತು ಕೊಲಂಬಿಯಾ ಕಡೆಗೆ ಹಾರ್ತಾರೆ. ಇದರಿಂದ ಅವರೊಂದಿಗಿನ ಸಂಬಂಧ ಕೂಡ ಅಮೆರಿಕಾಗೆ ಹದಗೆಡಬಹುದು. ಅಷ್ಟೇ ಅಲ್ಲ, ಇದೆಲ್ಲವನ್ನ ದಾಟಿ ವೆನೆಜುವೆಲಾದ ಒಳಗೆ ನುಗ್ಗೋಕೆ ಅಮೆರಿಕ ಪ್ರಯತ್ನ ಮಾಡಿದ್ರು ಕೂಡ ವೆನೆಜುವೆಲಾದ ಒಳಗಡೆ ಮೊಸಳೆ ಥರ ಬಾಯ್ಬಿಟ್ಕೊಂಡು ಎಲ್ಲ ಕಡೆ ಕೂತ್ಕೊಂಡಿದ್ದಾರೆ ಆಲ್ರೆಡಿ. ಬನ್ನಿ ಅಂತ ಹೇಳಿ ಅಮೆರಿಕ ತಯಾರಿ ಮಾಡ್ತಿದ್ದಾಗೆ ಅಲ್ಲೂ ಕೂಡ ಗೆರಿಲ್ಲಾ ವಾರ್ಫೇರ್ಗೆ ತಯಾರಿ ಶುರುವಾಗಿ ಹೋಗಿದೆ. ವೆನೆಜುವೆಲಾ ಬಳಿ ಈಗ ಭಾರಿ ಪ್ರಮಾಣದ ಆಯುಧಗಳು ಕೂಡ ಇದ್ದಾವೆ. ಇರಾನ್ ಅಮೆರಿಕ ಮೇಲಿನ ದ್ವೇಷಕ್ಕೆ ವೆನೆಜುವೆಲಾಗೆ ನೇವಿ ಗಟ್ಟಿ ಮಾಡಿಕೊಟ್ಟಿದೆ. ಇರಾನ್ನ ಮಸ್ಕಿಟೋ ಫ್ಲೀಟ್ ವೆನೆಜುವೆಲಾ ಕೈ ಸೇರಿದೆ.
ಈ ಮಸ್ಕಿಟೋ ಫ್ಲೀಟ್ ಅಂದರೆ ಸಣ್ಣ ಸಣ್ಣ ಸ್ಪೀಡ್ ಬೋಟ್ಗಳು, ಇದರಲ್ಲಿ ಸ್ವಾಮ್ ಡ್ರೋನ್ಗಳು, ಮಷಿನ್ ಗನ್ಗಳು, ರಾಕೆಟ್ಗಳು, ಆ್ಯಂಟಿಶಿಪ್ ಮಿಸೈಲ್ ಎಲ್ಲ ಇರ್ತವೆ. ರ್ಯಾಪಿಡ್ ಆಗಿ ತಗೊಂಡು ಹೋಗಿ ಅಟ್ಯಾಕ್ ಮಾಡ್ಬೋದು. ಮಿನಿ ಸಬ್ಮರೀನ್ಗಳು ಕೂಡ ಇರ್ತವೆ. ಎನಿಮಿ ಆಪರೇಷನನ್ನು ಡಿಸ್ಟರ್ಬ್ ಮಾಡೋದು ಇವರ ಮೇನ್ ಉದ್ದೇಶ. ಇಂಥ ದೊಡ್ಡ ಪ್ರಮಾಣದ ಅಸೆಟ್ಸನ್ನು ಇರಾನ್ ವೆನೆಜುವೆಲಾಗೆ ಕೊಟ್ಟಿದೆ. ಹಾಗೆ ಇರಾನ್ನ ಘಾತಕ ಡ್ರೋನ್ಗಳು ಕೂಡ ವೆನೆಜುವೆಲಾ ಕೈ ಸೇರಿವೆ. ಇನ್ನು ಚೀನಾ, ಇವರು ಆಂಟಿಶಿಪ್ ಮಿಸೈಲ್, ಡ್ರೋನ್ ಮತ್ತು ದಾಳಿ ಮಾಡೋ ಸಾಮರ್ಥ್ಯದ ಮಿಸೈಲ್ಗಳನ್ನು ಕೊಟ್ಟಿದ್ದಾರೆ. ವೆನೆಜುವೆಲಾ ಮತ್ತು ಚೀನಾ ಸಂಬಂಧ ತುಂಬ ಸೀಕ್ರೆಟ್ ಆಗಿರೋದ್ರಿಂದ ಕರೆಕ್ಟಾಗಿ ಎಷ್ಟು ಆರ್ಮ್ಸ್ ಕೊಟ್ಟಿದ್ದಾರೆ ಅನ್ನೋದು ಇನ್ನೂ ಸ್ಪಷ್ಟ ಇಲ್ಲ, ನಿಗೂಢ ಇದೆ. ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಿರೋ ಸಾಧ್ಯತೆ ಇದೆ. ಇನ್ನು ಎಲ್ಲರಿಗಿಂತ ಹೆಚ್ಚಾಗಿ ರಷ್ಯಾ ಇಲ್ಲಿ ದೊಡ್ಡ ಗೇಮ್ ಆಡ್ತಾ ಇದೆ. ವೆನೆಜುವೆಲಾ ಮೇಲೆ ಯುದ್ಧಕ್ಕಿಳಿದ್ರೆ ನಾವು ಸಹಾಯ ಮಾಡ್ತೀವಿ ಅಂತ ರಷ್ಯಾ ಘೋಷಿಸಿದೆ. ಇವರಂತೂ ಕಾಯ್ತಾ ಇದ್ದಾರೆ. ಯುಕ್ರೇನಲ್ಲಿ ನಮ್ಮನ್ನು ಸಿಕ್ಕಾಕ್ಸಿದ್ದೀರಾ, ನಮ್ಮ ಜೀವವನ್ನು ಕತ್ತಿರಲ್ಲಿ ಸಿಕ್ಕಾಕ್ಸ್ಕೊಂಡು ಆಟ ಆಡ್ತಾ ಇದ್ದೀರಾ ನೀವು. ಹೋಗು ಅಮೆರಿಕ, ಹೋಗು ಟ್ರಂಪ್, ನೀವು ಕಾಲಿಡಿ ನೀವು ವೆನೆಜುವೆಲಾಗೆ, ನಿಮ್ಮ ಜೀವವನ್ನು ಕೂಡ ಕತ್ತಿರಲ್ಲಿ ಸಿಕ್ಕಾಕ್ಸ್ತೀವಿ, ಅಲ್ಲಾಡಂಗಿಲ್ಲ ಟ್ರಂಪ್, ಆ ರೀತಿ ಮಾಡ್ತೀವಿ ಅಂತ ಕಾಯ್ತಾ ಕೂತ್ಕೊಂಡಿದೆ ರಷ್ಯಾ. ಅಮೆರಿಕದ ನಡೆಯನ್ನು ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಿರೋ ರಷ್ಯಾ ವೆನೆಜುವೆಲಾ ರಾಜಧಾನಿ ಕಾರಕಾಸ್ಗೆ ರಷ್ಯಾ ನಿರ್ಮಿತ 276 ಕಾರ್ಗೋ ಏರ್ಕ್ರಾಫ್ಟ್ಗಳನ್ನು ಕಳಿಸಿದೆ. ಇದರಲ್ಲಿ ಮಿಲಿಟರಿ ಉಪಕರಣ ಇದೆ ಅನ್ನೋದು ಗೊತ್ತಾಗಿದೆ. ಅಲ್ಲದೆ ಪ್ಯಾನ್ಸಿರ್ S-1 ಅನ್ನೋ ಶಕ್ತಿಶಾಲಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೂಡ ರಷ್ಯಾ ಕೊಟ್ಟಿದೆ. ಇವುಗಳ ಸ್ಪೆಷಾಲಿಟಿ ಅಂದ್ರೆ ಹೈ ವ್ಯಾಲ್ಯೂ ಟಾರ್ಗೆಟ್ಗಳಿಂದ ರಕ್ಷಣೆ ಕೊಡುತ್ತೆ. ಅಂದ್ರೆ ಇವುಗಳನ್ನ ರಷ್ಯಾ ಅಧ್ಯಕ್ಷ ಪುಟಿನ್ ರಕ್ಷಣೆಗೆ ಮತ್ತು ಕಿಮ್ ಜಾಂಗ್ ಉನ್ ರಕ್ಷಣೆಗೆ ಬಳಸುವಂಥದ್ದು. ಅದನ್ನೀಗ ವೆನೆಜುವೆಲಾದಲ್ಲಿ ಮಡುರೋ ರಕ್ಷಣೆ ಕೊಡ್ತಾ ಇದ್ದಾರೆ. ಅಮೆರಿಕ ಡೈರೆಕ್ಟ್ ಆಗಿ ವೆನೆಜುವೆಲಾ ಅಧ್ಯಕ್ಷ ಮಡುರೋ ಮೇಲೆ ಅಟ್ಯಾಕ್ ಮಾಡೋಕೆ ಹೋದ್ರೆ ಅದನ್ನ ಬಳಸಿ ಅಂತ. ಇನ್ನು ಕ್ಯಾಲಿಬರ್ ಅನ್ನೋ ಒಂದು ಮಿಸೈಲ್ ಇದೆ, ಅದು ಅಮೆರಿಕದ ಒಳಗೆ ಸ್ಟ್ರೈಕ್ ಮಾಡೋಕೆ ವೆನೆಜುವೆಲಾ ಯೂಸ್ ಮಾಡಬಹುದು. ಆದ್ರೆ ಅಮೆರಿಕದ ಥಾರ್ಡ್ ಸಿಸ್ಟಮ್ ಅನ್ನ ದಾಟ್ಕೊಂಡು ಹೋಗಿ ಹೊಡೆಯೋದು ಅಷ್ಟು ಈಸಿ ಇಲ್ಲ, ಬಟ್ ಇವರು ಪ್ರಯತ್ನ ಪಡ್ಬೋದು. ಅಷ್ಟು ಮಾತ್ರ ಅಲ್ಲ, ರಷ್ಯಾದ ಬ್ರಹ್ಮಾಸ್ತ್ರ ಒರಶ್ನಿಕ್ ಹೈಪರ್ಸಾನಿಕ್ ಮಿಸೈಲ್ ಅನ್ನ ಕೂಡ ರಫ್ತು ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. 5471 ಕಿಲೋಮೀಟರ್ ದೂರ ಸಾಗಿ ಶತ್ರು ನೆಲೆಗಳನ್ನ ಧ್ವಂಸ ಮಾಡೋ ಸಾಮರ್ಥ್ಯವನ್ನ ಹೊಂದಿವೆ. ಅಂದ್ರೆ ವೆನೆಜುವೆಲಾದಿಂದ ಸೀದಾ ಅಮೆರಿಕದ ಒಳನುಗ್ಗಿ ಹೊಡೆಯೋ ಸಾಮರ್ಥ್ಯ ಈ ಮಿಸೈಲ್ಗಳಿಗಿದೆ. ಹಾಗೆ ಅಕ್ಟೋಬರ್ 26ನೇ ತಾರೀಕು ಇಲೋಶಿನ್ 276 ಅನ್ನೋ ಮಿಲಿಟರಿ ವಿಮಾನ ಕೂಡ ವೆನೆಜುವೆಲಾ ರಾಜಧಾನಿಗೆ ಬಂದಿಳಿದಿದೆ. ಇದರಲ್ಲೂ ಕೂಡ ಆಯುಧಗಳಿದ್ದಾವೆ. ಅಲ್ಲದೆ ಈಗ ಆಲ್ರೆಡಿ ರಷ್ಯಾದ S-300 ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಕೂಡ ವೆನೆಜುವೆಲಾಗೆ ಕೊಡಲಾಗಿದೆ. ಇದು ಮೀಡಿಯಂ ರೇಂಜ್ ನ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದ್ದು 200 ಕಿಲೋಮೀಟರ್ ದೂರದಲ್ಲೇ ಶತ್ರು ಆಬ್ಜೆಕ್ಟ್ಸ್ ಅನ್ನ ಹುಡುಕಿ ಹೊಡೆಯುತ್ತೆ. ಪಾಕಿಸ್ತಾನ ಬಳಸ್ತಿರೋದು ಇದೇ ಮಾದರಿ. ಅಂದ್ರೆ S-300ನ ಚೈನಾ ಕಾಪಿ ಮಾಡಿರೋ ಮಾದರಿಯನ್ನ ಪಾಕಿಸ್ತಾನ ಬಳಸ್ತಾ ಇತ್ತು. ಆದರೆ ರಷ್ಯಾದ ಒರಿಜಿನಲ್ S-300 ಮಾಡೆಲ್ಗಳನ್ನೇ ವೆನೆಜುವೆಲಾ ಬಳಸ್ತಾ ಇದೆ. ಅಲ್ಲದೆ ಭಾರತದ ಹತ್ತಿರ ಇರೋ ರಷ್ಯನ್ ಮೇಡ್ ಪೋರ್ಟಬಲ್ ಸರ್ಫೇಸ್ ಟು ಏರ್ ಮಿಸೈಲ್ಸ್ ಅಂದ್ರೆ ಇಗ್ಲಾ ಮಿಸೈಲ್ಗಳನ್ನ ಕೂಡ ರಷ್ಯಾ ದೊಡ್ಡ ಪ್ರಮಾಣದಲ್ಲಿ ವೆನೆಜುವೆಲಾಗೆ ಕೊಟ್ಟು ಬಿಟ್ಟಿದೆ. 6,000 ಕೊಟ್ಟಿದ್ದಾರೆ ಇಗ್ಲಾ S ಮಿಸೈಲ್ಗಳನ್ನ ಅನ್ನೋ ಮಾಹಿತಿ ಇದೆ. ಇವುಗಳಿಂದ ಶತ್ರುವಿನ ಡ್ರೋನ್, ಹೆಲಿಕಾಪ್ಟರ್ಗಳನ್ನ ಹೊಡಿಬಹುದು. ಜೊತೆಗೆ ವೆನೆಜುವೆಲಾ ಬಳಿ ಸುಖೋಯ್ ವಿಮಾನಗಳಿದ್ದು ಈ ತಿಂಗಳ ಆರಂಭದಲ್ಲಿ ವೆನೆಜುವೆಲಾ ಏರ್ಫೋರ್ಸ್ ಈ ಬಗ್ಗೆ ಫುಟೇಜಸ್ ಅನ್ನ ಕೂಡ ರಿಲೀಸ್ ಮಾಡಿತ್ತು. ಇದರಲ್ಲಿ KH-31 ಆಂಟಿಶಿಪ್ ಮಿಸೈಲ್ಸ್ ನ ಕೂಡ ಇಂಟಿಗ್ರೇಟ್ ಮಾಡಲಾಗಿದೆ. ನಿಮ್ಗೆ ಗೊತ್ತಿರಲಿ, KH-31 ಮಿಸೈಲ್ಸ್ ನ ವೆನೆಜುವೆಲಾದ ಪ್ರಮುಖ ಆಂಟಿಶಿಪ್ ಆಸೆಟ್ ಅಂತಲೇ ಕನ್ಸಿಡರ್ ಮಾಡಲಾಗುತ್ತೆ. ಈ ಮಿಸೈಲ್ ಮ್ಯಾಕ್ 3 ವೇಗದಲ್ಲಿ ನುಗ್ಗೋ ಸಾಮರ್ಥ್ಯ ಹೊಂದಿದೆ. ಇದು ಲೈಟ್ ವೇಟ್ ಆಗಿದ್ದು ಒಂದೇ ಸಲ Su-30 ವಿಮಾನದಿಂದ 10-12 ಮಿಸೈಲ್ಸ್ ನ ಫೈರ್ ಮಾಡಬಹುದು. ಅಲ್ಲದೆ ಇದಕ್ಕೆ ಫೈರ್ ಅಂಡ್ ಫಾರ್ಗೆಟ್ ಕೇಪಬಿಲಿಟಿ ಕೂಡ ಇದೆ. ಅಂದ್ರೆ ಒಮ್ಮೆ ಈ ಮಿಸೈಲ್ನಿಂದ ಟಾರ್ಗೆಟ್ ಲಾಕ್ ಮಾಡಿ ಫೈರ್ ಮಾಡಿದ್ರೆ ಸಾಕು, ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡ್ಕೊಂಡು ಹೋಗಿ ಹೊಡೆಯೋ ಸಾಮರ್ಥ್ಯ ಇದೆ. ಜೊತೆಗೆ ಇದೇ ಸುಖೋಯ್ ವಿಮಾನಗಳಿಗೆ ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್ಗಳನ್ನ ಇಂಟಿಗ್ರೇಟ್ ಮಾಡಲಾಗಿದೆ. ಇದನ್ನ KH-31A ಅಂತ ಕರೀತಾರೆ. ಇದು ಕಣ್ಣಿಗೆ ಕಾಣದೇ ಇರುವಂತಹ 100 ಕಿಲೋಮೀಟರ್ ದೂರದಲ್ಲೇ ಇರೋ ಶತ್ರುವಿನ ಗ್ರೌಂಡ್ ಟಾರ್ಗೆಟ್ ಗಳನ್ನ ಕೂಡ ಹೊಡೆದು ಹಾಕುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ವೆನೆಜುವೆಲಾ ಬಳಿ ಅಮೆರಿಕ ಕೊಟ್ಟಿರೋ F-16 ಜೆಟ್ಗಳು ಕೂಡ ಇದಾವೆ. ಇವು ಎಷ್ಟು ಸಂಖ್ಯೆಯಲ್ಲಿವೆ ಅನ್ನೋದು ಖಚಿತ ಇಲ್ಲ. ಕನಿಷ್ಠ 24ರಿಂದ 30 ಇರಬಹುದು ಅಂತ ಹೇಳಲಾಗ್ತಿದೆ. 1980ರ ಟೈಮ್ನಲ್ಲಿ ಅಮೆರಿಕಾಗೆ ವೆನೆಜುವೆಲಾ ಫ್ರೆಂಡ್ಲಿ ಇದ್ದ ಟೈಮ್ನಲ್ಲಿ ಇವೆಲ್ಲ ಖರೀದಿ ಆಗಿರೋದು. ಇದನ್ನ ಇವರೇ ಚೀನಾ ಮತ್ತು ರಷ್ಯಾ ಸಹಾಯದಿಂದ ನಿರ್ವಹಣೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಹಾಗೆ ಸುಮಾರು 8ರಿಂದ 10 ಅಟ್ಯಾಕಿಂಗ್ ಹೆಲಿಕಾಪ್ಟರ್ಗಳಿದ್ದು ಅದನ್ನೆಲ್ಲ ವೆನೆಜುವೆಲಾ ಸುತ್ತಲೂ ನಿಯೋಜನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅಮೆರಿಕಾಗೆ ಒಳ ನುಗ್ಗೋದು ಈಸಿ ಅಲ್ಲ. ನುಗ್ಗಿದ ಮೇಲೂ ಕೂಡ ಸಸ್ಟೈನ್ ಮಾಡೋದು ಅಷ್ಟು ಸುಲಭ ಇಲ್ಲ. ಅಮೆರಿಕದ ಕೈಲಿ ವೆನೆಜುವೆಲಾವನ್ನ ಸೋಲಿಸಿ ಮಲಗಿಸೋ ತಾಕತ್ತಂತೂ ಇದೆ. ಆದರೆ ಅದನ್ನ ಮಾಡಬೇಕು ಅಂದ್ರೆ ತುಂಬಾ ಬೆಲೆ ತೆರಬೇಕಾಗತ್ತೆ, ತುಂಬಾ ಡ್ಯಾಮೇಜ್ ಅನ್ನು ಅಮೆರಿಕ ಕೂಡ ಅನುಭವಿಸಬೇಕಾಗತ್ತೆ. ಅದು ಸ್ಪಷ್ಟ. ಅಮೆರಿಕದ ಲೆಕ್ಕಾಚಾರ ಬಹುಶಃ ಅಲ್ಲಿಗೆ ಹೋಗಿ ತೈಲವನ್ನ ದೋಚೋಣ ಅಂತ ಇರ್ಬೋದು. ನಿಮಗೋಸ್ಕರ ಯುದ್ಧ ಮಾಡ್ತಿದೀವಿ, ನಿಮ್ಮ ತೈಲವನ್ನ ನಾವು ತಗೊಂಡು ಹೋಗ್ತೀವಿ ಅಂತ ವೆನೆಜುವೆಲಾ ಜನರಿಗೆ ಅಮೆರಿಕ ಹೇಳಿದ್ರು ಆಶ್ಚರ್ಯ ಇಲ್ಲ. ಅಥವಾ ಅಮೆರಿಕದ ಕಂಪನಿಗಳನ್ನ ಕಳಿಸಿ ಕಳ್ಳ ಮಾರ್ಗದಲ್ಲಿ ಅಲ್ಲಿಂದ ದೋಚ್ಕೊಂಡು ಬರ್ಬೋದೇನೋ. ಸದ್ಯಕ್ಕಂತೂ ಅಮೆರಿಕ ಯುದ್ಧದ ಮೊದಲ ಹೆಜ್ಜೆ ಇಟ್ಟಿದೆ. ಯುರೋಪ್ ಇದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ.
ಅವರು ಆಲ್ರೆಡಿ ಅಸಹನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ರಿಟಿಷರು ನಮ್ಮದು ಅಮೆರಿಕ ಸಂಬಂಧ ಮದುವೆ ಥರ ಅಂತ ಹೇಳೋ ಬ್ರಿಟಿಷರು ಕೂಡ ಆಲ್ರೆಡಿ ಅಮೆರಿಕಾಗೆ ಬುದ್ಧಿ ಹೇಳ್ತಾ ಇದ್ದಾರೆ, ನಾವು ನಿಮಗೆ ಹೆಲ್ಪ್ ಮಾಡಲ್ಲ, ಇಂಟೆಲಿಜೆನ್ಸ್ ಶೇರಿಂಗ್ ಎಲ್ಲ ಮಾಡಲ್ಲ ಅಂತ ಹೇಳಿ ಬಂದ್ ಮಾಡ್ಕೊಂಡು ಕೂತಿದ್ದಾರೆ, ನೀವು ಮಾಡ್ತಿರೋದು ಸರಿ ಇಲ್ಲ ಅಂತ. ಸೊ ಅಮೆರಿಕದನ್ನ ಯಾವ ರೀತಿ ಮುಂದಕ್ಕೆ ತಗೊಂಡು ಹೋಗುತ್ತೆ ಅನ್ನೋದು ಈಗಿರುವಂಥ ಕುತೂಹಲ. ಏನೇ ಅಪ್ಡೇಟ್ ಬಂದರೂ ನಿಮಗೆ ತಲುಪಿಸ್ತಾ ಹೋಗುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗಬಹುದು. ದೊಡ್ಡ ಪ್ರಮಾಣದ ಮೆಂಬರ್ ಓನ್ಲಿ ಕಾಂಟೆಂಟ್ಗೆ ಆಕ್ಸೆಸ್ ಪಡೆಯಬಹುದು. ಅದೇ ರೀತಿ ಸ್ನೇಹಿತರೆ, ನೀವು ನಮ್ಮ ತಂಡದ ನಿಷ್ಪಕ್ಷಪಾತ ಕೆಲಸಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.